ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರಿಗೆ ಅವರದೇ ಪೊಲೀಸ್ ಅಧಿಕಾರಿಗಳು ತಲೆನೋವಾಗಿದ್ದಾರೆ. ಪಶ್ಚಿಮ ವಲಯದ ಐಜಿ ರಮ್ಯಾ ಮತ್ತು ಕೊಯಮತ್ತೂರು ವಿಭಾಗದ ಡಿಐಜಿಪಿ ಸೆಮಿನಾಥನ್ ಅವರ ವರ್ತನೆ ವಿಜಯ್ ಅವರನ್ನು ಕಟಕಟೆಯಲ್ಲಿ ನಿಲ್ಲಿಸಿದೆ. ಕೊಯಮತ್ತೂರು ಜಿಲ್ಲೆಯ ಸುಲೂರು ಪ್ರದೇಶದ ಪಲ್ಲಪಾಳೆಯಂ ಪ್ರದೇಶದಲ್ಲಿ ಮೇ 21ರಂದು 10 ವರ್ಷದ ಬಾಲಕಿ ಕಾಣೆಯಾಗಿದ್ಲು. ಆ ಬಳಿಕ ಅವಳು ಶವವಾಗಿ ಪತ್ತೆಯಾಗಿದ್ದಾಳೆ. ಈಕೆಯನ್ನ 33 ವರ್ಷದ ಕಾರ್ತಿಕ್ ಚಾಕ್ಲೇಟ್ ಆಮಿಷವೊಡ್ಡಿ ಅಪಹರಿಸಿದ್ದಾನೆ. ನಂತರ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ್ದಾನೆ. ಬಳಿಕ ಕೊಳದ ಬಳಿ ತೂಗು ಹಾಕಿ ನಾಪತ್ತೆಯಾಗಿದ್ದಾನೆ. ಅವನ ಸ್ನೇಹಿತ ಮೋಹನ್ ರಾಜ್ ಇದಕ್ಕೆ ಸಹಾಯ ಮಾಡಿದ್ದಾನೆ. ಇವರಿಬ್ಬರನ್ನು ಪೊಲೀಸರು 24 ಗಂಟೆಯ ಒಳಗೆ ಬಂಧಿಸಿದ್ದಾರೆ. ಈ ಬಾಲಕಿ ಅಂಗಡಿಗೆ ಸಾಮಾನು ತರಲು ಹೋಗಿದ್ಲು. ಈಕೆಯ ಕುಟುಂಬ 1 ತಿಂಗಳ ಹಿಂದಷ್ಟೇ ಈ ಪ್ರದೇಶಕ್ಕೆ ವಾಸಿಸಲು ಬಂದಿತ್ತು. ಈ ಘಟನೆಯನ್ನು ವಿವರಿಸುವುದಕ್ಕೆ ಐಜಿ ರಮ್ಯಾ ಮತ್ತು ಇತರ ಪೊಲೀಸ್ ಅಧಿಕಾರಿಗಳು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಮೇ 25ರಂದು ಈ ಪತ್ರಿಕಾಗೋಷ್ಠಿ ನಡೆದಿದೆ. ಆದರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ಕೊಡುವುದಕ್ಕಿಂತ ಮೊದಲು ಟಿವಿ ಕ್ಯಾಮೆರಾಗಳ ಮುಂದೆ ಐಜಿ ರಮ್ಯಾ ಮತ್ತು ಸೆಮಿನಾಥನ್ ಅವರು ನಗುತ್ತಾ ಮಾತನಾಡುತ್ತಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಅತ್ಯಾಚಾರದ ಪ್ರಕರಣದ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ಕೊಡುವಾಗ ಓರ್ವ ಪೊಲೀಸ್ ಅಧಿಕಾರಿ ಹೇಗಿರಬೇಕೋ ಹಾಗೆ ಇಲ್ಲದೆ ಇರುವುದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಇದು ಪರಿಸ್ಥಿತಿಯ ಗಂಭೀರತೆಯನ್ನು ತಿಳಿದಿಲ್ಲದ ಅತ್ಯಂತ ಕೆಟ್ಟ ವರ್ತನೆ ಎಂದು ಸೋಷಿಯಲ್ ಮೀಡಿಯಾ ತರಾಟೆಗೆ ತೆಗೆದುಕೊಂಡಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಪಿ ಪವನ್ ಕುಮಾರ್ ರೆಡ್ಡಿ ಕೂಡ ಭಾಗವಹಿಸಿದ್ರು ಮತ್ತು ಅಧಿಕಾರಿಗಳಿಬ್ಬರು ಹರಟೆ ಹೊಡೆಯುತ್ತಾ ನಗುತ್ತಾ ಇರುವ ವಿಡಿಯೋ ಅತ್ಯಾಚಾರದ ಪ್ರಕರಣಕ್ಕಿಂತಲೂ ಹೆಚ್ಚು ರಾಷ್ಟ್ರಮಟ್ಟದಲ್ಲಿ ಸುದ್ದಿಗೀಡಾಗಿದೆ. ಆದರೆ ಈ ಬಗ್ಗೆ ಇನ್ನೊಂದು ಅಭಿಪ್ರಾಯವೂ ಇದೆ. ಇವರು ನಗುತ್ತಾ ಹರಟೆ ಹೊಡೆಯುತ್ತಿರುವ ದೃಶ್ಯ ಪತ್ರಿಕಾಗೋಷ್ಠಿಗಿಂತ ಮೊದಲಿನದು. ಕ್ಯಾಮೆರಾ ಆನ್ ಆಗಿರುವುದು ಅವರಿಗೆ ಗೊತ್ತಿರಲಿಲ್ಲ. ಪತ್ರಿಕಾಗೋಷ್ಠಿ ಇನ್ನೂ ಪ್ರಾರಂಭ ಆಗಿರಲಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಿಸಿ ಇವರು ಹೀಗೆ ಮಾತನಾಡುತ್ತಾ ಇದ್ದದ್ದಲ್ಲ. ಪತ್ರಿಕಾಗೋಷ್ಠಿ ಆರಂಭಕ್ಕಿಂತ ಮೊದಲು ಸಹಜವಾಗಿ ಅಧಿಕಾರಿಗಳಿಬ್ಬರು ಮಾತಾಡಿದ್ದಾರೆ. ಆದರೆ ಪತ್ರಿಕಾಗೋಷ್ಠಿಯ ಸಮಯದಲ್ಲಿ ಅವರು ಹೀಗೆ ನಕ್ಕಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪಾಗಿ ಹಂಚಿಕೆಯಾಗಿದೆ ಎಂದು ಕೆಲವರು ವಾದಿಸುತ್ತಿದ್ದಾರೆ. ಇದೀಗ ಈ ಪ್ರಕರಣ ರಾಷ್ಟ್ರಮಟ್ಟದಲ್ಲಿ ಚರ್ಚೆಗೆ ಒಳಗಾಗಿದ್ದು, ರಮ್ಯಾ ಅವರು ಸಂವೇದನಾಶೀಲತೆಯಿಂದ ವರ್ತಿಸಬೇಕಿತ್ತು, ಸಂದರ್ಭದ ಗಂಭೀರತೆಯನ್ನು ಅರಿತುಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಬೇಕಿತ್ತು ಎಂಬ ಅಭಿಪ್ರಾಯಕ್ಕೆ ಹೆಚ್ಚು ಮಹತ್ವ ಲಭಿಸಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.